ಹಾಯ್, ಇದು ವಿಶ್ವವಿಖ್ಯಾತ ಮಧುಗಿರಿಯ ಏಕಶಿಲಾ ಬೆಟ್ಟ. ಈ ಬೆಟ್ಟ ಇಡೀ ವಿಶ್ವದಲ್ಲಿ ಮತ್ತು ಏಷ್ಯಾದಲ್ಲಿ ಮೊದಲನೇದು, ವಿಶ್ವದಲ್ಲಿ ಎರಡನೇದು ಅಂತ ಹೇಳ್ತಾರೆ. ಈ ಒಂದು ಬೆಟ್ಟ ಏಕಶಿಲದ್ದು, ಅಂದರೆ ಒಂದೇ ಕಲ್ಲಿಂದು. ಇದು 7 ಸುತ್ತಿನ ಕೋಟೆ. ಇದು 7 ಸುತ್ತಿನ ಕೋಟೆಯನ್ನು ಕಟ್ಟಿಸಿರೋದು. ಈ ಒಂದು ಕೋಟೆಯನ್ನು ಕಟ್ಟಿಸಿದವರು ಬಿಜವಾರದ ಚಿಕ್ಕಪ್ಪಗೌಡರು ಅಂಥೇಳಿ. ಈ ಕೋಟೆ ಅಷ್ಟು ಸುಭದ್ರವಾಗಿದೆ. ಈಗಲೂ ಕೂಡ ಇಲ್ಲಿ ಬಂದರೆ ಸೂಪರ್ ಟ್ರೆಕ್ಕಿಂಗ್ ಎಲ್ಲ ಭಾಳ ಮಸ್ತಾಗಿರುತ್ತೆ, ಚೆನ್ನಾಗಿ ಮಾಡ್ಬೋದು. ಈ ಕೋಟೆಯನ್ನು ನಾವು ಈಗಾಗಲೇ ಒಂದು ಸುತ್ತು ಕೋಟೆ ಬಂದಿದ್ದೀವಿ. ಇದು ಮತ್ತೆ ಇನ್ನೂ ಇದೇ ಥರದ 7 ಸುತ್ತಿನ ಕೋಟೆ ಇದೆ. ಇದು ನೋಡಿ, ಇದೆಲ್ಲ ಕೋಟೆ. ಇದು ಮಧುಗಿರಿ ಪಟ್ಟಣ, ಮಧುಗಿರಿ ಸಿಟಿ ಇದು. ಸೊ ಈ ಸುತ್ತಿನ ಕೋಟೆ 7 ಇದೆ. ತುದಿಯಲ್ಲಿ ಅರಮನೆ ಇದೆ. ಅಲ್ಲಿ ಗರಡಿ ಮನೆ, ಅರಮನೆ ಮುಂತಾದಂಥ ಎಲ್ಲ ಒಂದು ಇದನ್ನು ನೋಡ್ಬೋದು. ನವಿಲು ದೋಣೆ ಮತ್ತು 2 ಥರದ ದೋಣೆಗಳು ಇಲ್ಲಿ ಕಾಣುತ್ತೆ ನಿಮಗೆ. ಭಾಳ ಸುಂದರವಾಗಿದೆ. ಅದನ್ನಾದರೆ ತೋರಿಸ್ತೀವಿ, ನಡೀರಿ. ಹಾಂ ಸರ್, ನಿಮ್ಮ ಹೆಸರು ಹೇಳಿ. ನಮಸ್ತೆ ಸ್ನೇಹಿತರೆ, ನಮ್ಮ ಹೆಸರು ನಾಗರಾಜು ಅಂತ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಏಷ್ಯಾ ಖಂಡದಲ್ಲಿ ಮೊದಲನೇ ಕಲ್ಲಾಗಿರುವಂತಹ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಮಧುಗಿರಿ ತಾಲೂಕಿನಲ್ಲಿರುವಂತಹ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸುತ್ತೇವೆ. ನಮ್ಮ ಹೆಸರು ನಾಗರಾಜ್ ಅಂತ. ಈ ಬೆಟ್ಟದಲ್ಲಿ ನಾವು ಸುಮಾರು ವರ್ಷಗಳಿಂದ ಮೇಕೆ ಮೇಯಿಸ್ಕೊಂಡು ಇಲ್ಲೇ ಇದ್ದೀವಿ. ಸುಮಾರು ಜನ ನಮ್ಮ ಅಣ್ಣ ತಮ್ಮಂದರು, ಸ್ನೇಹಿತರು ಬಂದವರಿಗೆಲ್ಲ ಈ ಬೆಟ್ಟದ ಬಗ್ಗೆ ವಿಷಯ ತಿಳಿಸ್ತಾ ಇರ್ತೀವಿ. ಈ ಮಧುಗಿರಿ ಏಕಶಿಲಾ ಬೆಟ್ಟ ಕ್ರಿಸ್ತಶಕ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಫಸ್ಟ್ಗೆ ಈ ಕೋಟೆ ಎಲ್ಲ ಕಟ್ಟಿಸಿದ್ದು ಸ್ನೇಹಿತರೆ. ಅವರಾದಮೇಲೆ ಮೈಸೂರಿನ ದಳವಾಯಿ ದೇವರಾಜ ಅರಸನ್ನವರು 1678ರಲ್ಲಿ ಅವರು ಇಲ್ಲಿ ರಾಜಭಾರ ಮಾಡೋರು ಸ್ನೇಹಿತರೆ. ಅವರಾದಮೇಲೆ ಟಿಪ್ಪು ಸುಲ್ತಾನ ಇದರಲ್ಲಿ ರಾಜಭಾರ ಮಾಡವ್ರೆ. ಆಮೇಲೆ ಗಂಗರು ಮತ್ತು ನಬಲರು ರಾಜಭಾರ ಮಾಡವ್ರೆ. ರಾಜ ಚಿಕ್ಕಪ್ಪ ಗೌಡರು ರಾಜಭಾರ ಮಾಡವ್ರೆ ಸ್ನೇಹಿತರೆ. 15ನೇ ಶತಮಾನ ಅಂದರೆ ಈಗ 21ನೇ ಶತಮಾನ ಸ್ನೇಹಿತರೆ. ಸುಮಾರು 600 ವರ್ಷಗಳು ಕಳೆದಿದೆ ಸ್ನೇಹಿತರೆ ನಮ್ಮ ಈ ಏಕಶಿಲಾ ಬೆಟ್ಟ ಕಟ್ಟಿ ಸ್ನೇಹಿತರೆ. ಇದು ಆಗಿನ ಕಾಲದಲ್ಲಿ ಕಟ್ಟಿರುವಂಥವು. ನೀವು ಒಳಗಡೆ ಬಂದರೆ ಇಲ್ಲಿ ಟೌನ್ ಬಸ್ ಸ್ಟ್ಯಾಂಡ್ ಇದೆ ಸ್ನೇಹಿತರೆ. ಅದರಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು ಸ್ನೇಹಿತರೆ. ಆಮೇಲೆ ಒಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಆಮೇಲೆ ನೀವು ಒಳಗಡೆ ಬರಬೇಕಾದ್ರೆ ನಿಮ್ಗೆ ಲೆಫ್ಟಲ್ಲಿ ಈ ಥರ ಒಂದು ಮಣ್ಣು ಸಿಗುತ್ತೆ ಸ್ನೇಹಿತರೆ. ಮುಂದಕ್ಕೆ ಪಾರ್ಕ್ ಸಿಗುತ್ತಲ್ಲ, ಆ ಪಾರ್ಕಿಂದ ಸ್ವಲ್ಪ ಮುಂದ್ಗಡೆ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲೊಂದು ಕುಡಿಯೋ ನೀರಿನ ಬಾವಿ ಇದೆ ಸ್ನೇಹಿತರೆ. 15ನೇ ಶತಮಾನದಲ್ಲಿ ತೆಗೆಸಿರೋದು. ಇವತ್ತಿಗೂ ಎಂಟೈರ್ ಮಧುಗಿರಿಯವರೆಲ್ಲ 2 ಬಿಂದಿಗೆ, 3 ಬಿಂದಿಗೆ, 10 ಬಿಂದಿಗೆ, 20 ಬಿಂದಿಗೆ ಹಗ್ಗ ಹಾಕಿ 4 ಕಡೆ 4 ಗಾಲಿ ಐತೆ ಸ್ನೇಹಿತರೆ. ಹಗ್ಗ ಹಾಕಿ ಅಲ್ಲ ಸರ್, ಇಲ್ಲ ಸಿನೀರ್ ಬಾವಿ ಹತ್ರನೇ. ಅಲ್ಲಿ ಹೋಗ್ಬಿಟ್ಟು ನೀರು ತಗೊಂಡು ಹೋಗ್ತಾರೆ ಸ್ನೇಹಿತರೆ. ಆಮೇಲೆ ಸಿನೀರ್ ಬಾವಿಯಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ಹಳೆ ಕಾಲದಲ್ಲಿ ಕಟ್ಟಿರೋದು, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೋಡ್ರಿ, ಮಧ್ಯದಲ್ಲಿ ವೇಣುಗೋಪಾಲ ಸ್ವಾಮಿ ವಿಗ್ರಹ ಐತೆ, ಒಂದು ಕಡೆಗೆ ಗರ್ಕಾನ್ ಮಂತ್ರಿ ವಿಗ್ರಹ ಐತೆ, ಒಂದು ಕಡೆಗೆ ಆಂಜನೇಯ ಸ್ವಾಮಿ ವಿಗ್ರಹ ಐತೆ. ಸ್ವಲ್ಪ ಮುಂದಕ್ಕೆ ಬಂದ್ರೆ ಲಕ್ಷ್ಮೀ ದೇವಿ ವಿಗ್ರಹ ಒಂದು ಕಡೆಗೆ ಐತೆ, ಅಲ್ಮೇಲಿನ ತಾಯಿ ವಿಗ್ರಹ ಒಂದು ಕಡೆಗೆ ಐತೆ. ಆಮೇಲೆ ಇದು ಎಷ್ಟೈತೋ ಈ ಕಾಂಪೌಂಡ್ ಅಷ್ಟು ಒಂದು ಕಲ್ಯಾಣಿ ಐತೆ ಸ್ನೇಹಿತರೆ. ಅಲ್ಲಿ ಇದು ದೇವಸ್ಥಾನ ಮುಂದೆನೆ ಕಲ್ಯಾಣಿ. ಆ ಕಲ್ಯಾಣಿ ಏನಕ್ಕಂದ್ರೆ ಸ್ನೇಹಿತರೆ, ಆ ಸ್ವಾಮಿನ ತೊಳೆಯೋದಕ್ಕೂ ಅದಕ್ಕೆಲ್ಲ ನೀರು ಬಳಸೋರತ್ತೆ ಸ್ನೇಹಿತರೆ. ಆಮೇಲೆ ಅಲ್ಲಿ ದೊಡ್ಡ ಈ ಥರ 4 ಕಂಬಗಳು, ದೊಡ್ಡ ಕಂಬಗಳಿದಾವೆ ಸ್ನೇಹಿತರೆ. 4 ಕಂಬ, ಇಲ್ಲೊಂದು ಇದಾವೆ. ಆ ಕಂಬಗಳು ಏನಕ್ಕಂದ್ರೆ ಸ್ನೇಹಿತರೆ, ದೊಡ್ಡವು, ಇದಕ್ಕಿಂತ ದೊಡ್ಡವು. ಈ ಜೈಲೂರಿನಲ್ಲಿ ಇದಾವಲ್ಲ ಆ ಥರ ಕಂಬಗಳು, ದೊಡ್ಡ ಕಂಬಗಳು ಇದಾವೆ ಸ್ನೇಹಿತರೆ. ಆ ಥರ ಕಂಬಗಳು ಏನಕ್ಕಂದ್ರೆ ಆ ಸ್ವಾಮಿನ ಅವ್ರು ಈ ಊರೆಲ್ಲ ತಿರುಗಿಸಿ ಮೆರವಣಿಗೆ ಮಾಡಿದ್ಮೇಲೆ ಅಲ್ಲಿ ತಂದು ತೊಟ್ಲಲ್ಲಿ ಕೂರಿಸಿ ಸ್ವಲ್ಪ ತೂಗೋರಂತ ಸ್ನೇಹಿತರೆ. ಅವು 3 ನೀವು ನೋಡ್ಬೋದು ಹತ್ರನೇ ಸ್ನೇಹಿತರೆ. ಜಸ್ಟ್ ಸುಮಾರು ಇಷ್ಟು ದೂರ ಆಗ್ತೈತೆ. ಆ ಗೇಟಿಂದ ಸ್ವಲ್ಪ ಲೆಫ್ಟಿಗೆ ಮುಂದಕ್ಕೆ ಹೋಗ್ಬಿಟ್ರೆ ಕುಡಿಯೋ ನೀರಿನ ಬಾವಿ, ಈ 4 ಕಂಬಗಳು, ಆಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಆ ಕಳ್ಳನಿ ಎಲ್ಲ ನೋಡ್ಬೋದು ಸ್ನೇಹಿತರೆ. ಇನ್ನು ಅಲ್ಲಿಂದ ನೀವು ಕೋಟೆ ಒಳಗಡೆ ಬಂದರೆ ಸ್ನೇಹಿತರೆ, ನೋಡ್ರಿ, ನಮ್ಮ ಈ ಮಧುಗಿರಿ ಕೋಟೆ ಆಗಿನ ಕಾಲಕ್ಕೆ 3 ಥರ ಹೆಸರುಕಾರ ಸ್ನೇಹಿತರೆ. ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ ಸ್ನೇಹಿತರೆ. ಅಂತರಾಳ ಬಾಗಿಲು ಅಂದ್ರೆ ಕೆಳಗಡೆ ಕೋದಂಡ ಸ್ವಾಮಿ ದೇವಸ್ಥಾನ ಐತಲ್ಲ ಸ್ನೇಹಿತರೆ, 2 ವೀಲರು ಕಾರುಗಳು ಪಾರ್ಕ್ ಮಾಡಿದಿರಲ್ಲ, ಅದ್ರ ಎದುರುಗಡೆ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ ಸ್ನೇಹಿತರೆ ನಿಮಗೆ. ಆ ಬಿಲ್ಡಿಂಗ್ ನಲ್ಲಿ ನೀವು ಸೀದಾ ಕೆಳಗಡೆ ಹೋಗ್ಬಿಟ್ರೆ ಸ್ನೇಹಿತರೆ, ಈ ತರ ಮೈನ್ ಜೋರಿಗೆ ಏನ್ ಮಾಡೋದು ಸ್ನೇಹಿತರೆ, ಅಲ್ಲಿ ಎಡಗಡೆ ಒಂದು ಬಲಗಡೆ ಒಂದು ಕಲ್ಲಲ್ಲಿ ದೊಡ್ಡದಾಗ ಆನೆ ಬಿಡಿಸಾರೆ ಸ್ನೇಹಿತರೆ. ಅದು ಮೈನ್ ಬಾಗಿಲು ಸ್ನೇಹಿತರೆ, ಅಂತರಾಳ ಬಾಗಿಲು. ನಿಮ್ಮನ್ನು ಬರ್ತಾ ಇಲ್ಲಿ ಫೋನ್ ನಂಬರ್ ಕೇಳ್ತಾರಲ್ಲ, ಅದಲ್ಲ ಸ್ನೇಹಿತರೆ ಮೈನ್ ಬಾಗಿಲು. ಇಲ್ಲಿರೋದು ನಮ್ಮ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಇದೆ ಸ್ನೇಹಿತರೆ, ಅದು ಮೈನ್ ಬಾಗಿಲು ಸ್ನೇಹಿತರೆ, ಅದು ಅಂತರಾಳ ಬಾಗಿಲು. ದಿಡ್ಡು ಬಾಗಿಲು ಸ್ನೇಹಿತರೆ, ನೀವು ಕೆಳಗಡೆ ಬೆಟ್ಟ ಹತ್ತಿರಲ್ಲ, ಈ ತರ ಬಾಗಿಲು ಸಿಗುತ್ತೆ. ಆ ಬಾಗಿಲಲ್ಲಿ ಲೆಫ್ಟ್ ಅಲ್ಲಿ ಒಂದು ಚಿಕ್ಕದಾಗಿರೋ ಬಾಗಿಲಿದೆ ಸ್ನೇಹಿತರೆ ಕೆಳಗಡೆ.
ನೀವೀಗ ಬರ್ತಾ ನೋಡಿಲ್ಲ ಅಂದ್ರೆ ಇಳಿಬೇಕಾದ್ರೆ ನೋಡಿ, ಬರ್ತಾ ಬಲಗಡೆ ಸಿಗುತ್ತೆ ಸ್ನೇಹಿತರೆ, ಇಳಿತಾ ಲೆಫ್ಟ್ ಅಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ. ಅದೇ ತರ ಬಾಗಿಲು ಇಲ್ಲೊಂದಿದೆ ನೋಡಿ, 4ನೇ ಕಲ್ಲಿನ ಈ ಕಡೆ ಸೈಡಲ್ಲಿ ಒಂದು ಐತೆ. ಆಮೇಲೆ ಅಣ್ಣವ್ರು ನಿಂತಾರಲ್ಲ ಆ ಕಡೆ ಸೈಡಲ್ಲಿ ಒಂದು ಬಾಗಿಲು ಇದೆ ಸ್ನೇಹಿತರೆ. ಆಮೇಲೆ ಈ ಕಳ್ಳ್ಯರಿಂದ ಆ ಕಡೆ ಒಂದು ಬಾಗಿಲು ಐತೆ. ಆಮೇಲೆ ಆ ಕಡೆ ಕುಂಬಾರ ಬೀದಿ ಅಂತ ಬರ್ತದೆ ಸ್ನೇಹಿತರೆ, ಅಲ್ಲೊಂದು ಬಾಗಿಲು ಐತೆ. ಈ ಚಿಕ್ಕದಾಗಿರೋ ಬಾಗಿಲಿಗೆ 5 ಬಾಗಿಲಿಗೆ ದಿಡ್ಡು ಬಾಗಿಲು ಅಂತ ಕರೀತಾರೆ ಅಂತ ಸ್ನೇಹಿತರೆ. ದಿಡ್ಡು ಬಾಗಿಲು ಏನಕ್ಕಂದ್ರೆ ಸ್ನೇಹಿತರೆ, ಈ ದೊಡ್ಡ ಬಾಗಿಲು ಏನಿರ್ತಾವೋ ಇವು ಹಗಲು ಹೊತ್ತು ಓಪನ್ ಇರುತ್ತೆ ಸ್ನೇಹಿತರೆ. ನೈಟ್ ಈ ಬಾಗಿಲು ಮುಚ್ಚಿದಾಗ ಅಲ್ಲಾಸಿ ಓಡಾಡಕ್ ಸ್ನೇಹಿತರೆ, ಈ ದಿಡ್ಡು ಬಾಗಿಲು ಆ ತರ ಮಾಡೋದು ಸ್ನೇಹಿತರೆ. ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂದ್ರೆ ಈ ಕಳ್ಳೆಯಿಂದ ಮುಂದಕ್ಕೆ ಹೋದ್ರೆ ಆ ಕಡೆ ಇನ್ನೂ 3 ಬಾಗಿಲು ಬರ್ತಾರೆ ಸ್ನೇಹಿತರೆ. ಈ ತರ ಬಾಗಿಲು, ಅದರಲ್ಲಿ ಒಂದು ದೊಡ್ಡ ಬಾಗಿಲು ಇದೆ ಸ್ನೇಹಿತರೆ. ಈ ಬೆಲ್ಚದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಬಾಗಿಲು ಇದೆ. ಅದರಲ್ಲಿ ಏನ್ ಮಾಡೋರು ಸ್ನೇಹಿತರೆ, ಹೈದರಾಲಿ ಕಾಲದಲ್ಲಿ ಶಾಸನ ಬರ್ದವ್ರ ಸ್ನೇಹಿತರೆ, ಉರ್ದುರಲ್ಲಿ ಲಿಪಿ ಬರ್ದವ್ರಲ್ಲಿ ಆ ಕಡೆ. ಅದು ಮೈಸೂರು ಕರಿತಿರೋದ್ರಿಂದ ಮೈಸೂರು ಬಾಗಿಲು ಅಂತ ಕರೀತಾರೆ. ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ ಕರೀತಾರೆ ಸ್ನೇಹಿತರೆ. ಮತ್ತೆ ಈ ಕಡೆ ಒಂದು ಎಮರ್ಜೆನ್ಸಿ ಬಾಗಿಲು ಇದೆ ಸ್ನೇಹಿತರೆ. ಆ ಎಮರ್ಜೆನ್ಸಿ ಬಾಗಿಲು ಅಂದ್ರೆ ನಿಮಗೆ ಇದು 4ನೇ ಕಲ್ಲಿನ ಮಂಟಪ ಸ್ನೇಹಿತರೆ. ನೀವು ಕೆಳಗಡೆ 3ನೇ ಕಲ್ಲಿನ ಮಂಟಪ ನಿಮಗೆ ಹಿಂಗೆ ಎದುರು ಆಪೋಸಿಟ್ ಬಂದಾಗ ನಿಮ್ಗೆ ಆಪೋಸಿಟ್ ಅಲ್ಲಿ ಮೆಟ್ಲು ಕಾಣ್ತಾ ಸ್ನೇಹಿತರೆ, ಎದುರುಗಳಲ್ಲಿ ಆಪೋಸಿಟ್. ಆ ಮೆಟ್ಲು ಏನಕ್ಕಂದ್ರೆ ಸ್ನೇಹಿತರೆ, ಬೇರೆ ರಾಜ್ಯದಿಂದ ನಮ್ಮ ಮಧ್ಯ ರಾಜ್ಯಕ್ಕೆ ಯಾರನ್ನು ಬಂದಾಗ ಒಂದೇ ಕಡೆ ಒನ್ ವೇ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಎಮರ್ಜೆನ್ಸಿ ಬಾಗಿಲು ಮಾಡಿಬಿಟ್ಟು ಆ ಕಡೆಯಿಂದ ಮೆಟ್ಲು ಮಾಡೋರು ಸ್ನೇಹಿತರೆ. 2 ಕಡೆಯಿಂದ ಸೈನಿಕರು ಕೆಳಗಡೆ ಇಳ್ದೋಗಕ್ಕೆ ಮಾಡೋರು ಸ್ನೇಹಿತರೆ. ಇದೇ ತರ ದುರ್ಗದಲ್ಲಿ ಮಾಡೋರು ಸ್ನೇಹಿತರೆ, ಅದೇ ತರ ಇಲ್ಲಿ ಮಾಡೋರು ಸ್ನೇಹಿತರೆ. ಮತ್ತೆ ನಮ್ಮ ಏಕಶಿಲಾ ಬೆಟ್ಟಕ್ಕೆ ಈ ಅಂತರಾಳ ಬಾಗಿಲಿಂದ ಹಿಡಿದು ಟಾಪಲ್ಲಿ ದೇವಸ್ಥಾನ ಇದೆ ಸ್ನೇಹಿತರೆ. ದೇವಸ್ಥಾನ ಇದೆ, ಜೈಲ್ ರೂಮ್ಗಳಿದೆ, ಕೆಲವು ಮನೆಗಳವೆ, ಕಣಜಗಳವೆ, ಕಲ್ಯಾಣಿಗಳವೆ, ಇಷ್ಟೊಂದಿದೆ ಸ್ನೇಹಿತರೆ. ಈ ತರ ಕಲ್ಲಿನ ಬಾಗಿಲು 21 ಬಾಗಿಲು ಬರ್ತಾರೆ ಸ್ನೇಹಿತರೆ. ಕೆಳಗಡೆಯಿಂದ ಮೇಲೆ ಕಾನ ನೀವು ಕೌಂಟ್ ಮಾಡ್ಕೊಂಡು ಹೋಗ್ಬಿಟ್ರೆ 21 ಬಾಗಿಲು ನೋಡ್ಬೋದು ಸ್ನೇಹಿತರೆ. ಆಮೇಲೆ ಇಲ್ಲಿ ನಿಮ್ಮ ಫ್ರಂಟಲ್ಲಿ ಟವರ್ ಬ್ರಿಡ್ಜ್ಗಳು ಸ್ನೇಹಿತರೆ, ಸೈನಿಕರು ಕಾವಲು ಕಾಯೋ ಬ್ರಿಡ್ಜ್ಗಳು ಸ್ನೇಹಿತರೆ. ನಮ್ಮ ಈ ಏಕಶಿಲಾ ಬೆಟ್ಟದ ಈ ಫ್ರಂಟ್ ಸ್ಟೆಪ್ಗೆ ಮುಂದ್ಗಡೆಗೆ ಲೆಫ್ಟ್ ಇಂದ ರೈಟ್ಗೆ 25 ಬ್ರಿಡ್ಜ್ಗಳು ಬರ್ತಾವೆ ಸ್ನೇಹಿತರೆ. ನೋಡಿ, ಇದು ಒಂದು ವಾಚ್ ಟವರು. ಇಲ್ಲಿಂದ ಸೈನಿಕರು ನೋಡ್ತಾ ಇರೋರು. ತೀರಾ ಮಳೆ ಗಿಳೆ ಬಂತು ನೋಡಿ, ಅವರಿಗೆ ನೀರು ಕುಡಿಯೋಕೆ ಅಲ್ಲಿ ಜಾಗ ಇದೆ. ಅದು ಜಾಗ ಅದು ನೀರು ಕುಡಿಯೋಕ್ಕೆ. ಆಮೇಲೆ ಅವರು ಯಾರನ್ನಾದರೂ ಹೈಡ್ ಮಾಡಿ ಕೆಳಗೆ ಬೀಳಿಸ್ಬೇಕು ಅಂದರೆ ಇಲ್ಲೊಂದು ಗುಹೆ ಥರ ಕಾಣ್ತಿದ್ಯಾ? ಮಂಜುಮಲ್ ಬಾಯ್ಸ್ ಇದೇ ಥರ ಗುಹೆ ನೋಡಿ, ಅದೆಷ್ಟು ಆಳ ಇದೆ ನೋಡಿ, ಆ ಥರ ಆಳ ಇದೆ. ಆ ಗುಹೆಗೆ ತಳ್ಬಿಡೋರು ಅಂತ ಹೇಳ್ತಾರೆ. ತುಂಬ ಮಳೆ ಬಂದು ಅವರು ರಕ್ಷಿಸ್ಕೋಬೇಕು ಅಂದಾಗ ನೋಡಿ, ಇಲ್ಲಿ ನೋಡಿ, ಇಷ್ಟು ಚಿಕ್ಕದಾಗಿ ಒಂದು ಜಾಗ, ಇದರೊಳಗೆ ಹೋಗಿ ಅಲ್ಲಿ ಕೂತ್ಕೊಳ್ಳೋರು ಈ ಥರ ನೋಡಿ. ಅದರಲ್ಲಿ ಕೆಲವು ಪೂರ್ತಿ ಚಂದ್ರಾಕೃತಿಯಲ್ಲಿದ್ದಾವೆ ಸ್ನೇಹಿತರೆ, ಕೆಲವು ಅರ್ಧ ಚಂದ್ರಾಕೃತಿಯಲ್ಲಿವೆ, ಕೆಲವು 4 ಮೂಲೆ ಚೌಕಟ್ಟಾಗಿದ್ದಾವೆ ಸ್ನೇಹಿತರೆ. 25 ಬ್ರಿಡ್ಜ್ಗಳು ನೋಡ್ಬೋದು ಸ್ನೇಹಿತರೆ. ಆಮೇಲೆ ಕೆಲವು ಬ್ರಿಡ್ಜ್ಗಳಲ್ಲಿ ರೂಮ್ಗಳಿದಾವೆ ಸ್ನೇಹಿತರೆ. ರೂಮ್ ಏನಕ್ಕಂದ್ರೆ ಒಬ್ಬರು ಸೈನಿಕರು ಡ್ಯೂಟಿ ಮಾಡ್ತಾ ಇದ್ರೆ ಮತ್ತೊಬ್ಬರು ಇಷ್ಟ ತಗೊಳ್ಳೋದಕ್ಕೆ ಸ್ನೇಹಿತರೆ. ಆಮೇಲೆ ನೀರಿನ ಕಲ್ಯಾಣಿಗಳು, ಚಿಲುಮೆಗಳು, ದನೆಗಳು ಅಂತ 3 ಥರ ಹೆಸರಿದೆ ಸ್ನೇಹಿತರೆ. ಇವು ಇಲ್ಲಿ ನಮ್ಮ ಗೌರ್ಮೆಂಟಿಂದ ಏನು ಹಾಕೋರು ಅಂದರೆ ಚಿಲುಮೆಗಳು ಅಂತ ಹಾಕೋರು ಸ್ನೇಹಿತರೆ. ಚಿಲುಮೆಗಳು ಅಂದರೆ ಸ್ನೇಹಿತರೆ, ನಾವೆಲ್ಲ ನಳದಲ್ಲಿ ಹೋಗ್ಬೇಕಾದ್ರೆ ನೀರು ಅಡ್ಡ ತೆರಿಬೇಕಾದ್ರೆ ಸ್ವಲ್ಪ ಮಣ್ಣು ಒಳ್ಳಾಗ್ತೀವಲ್ಲ, ಅಲ್ಲಿ ನೀರು ಇಕ್ತಾವಲ್ಲ ಅಂಥದನ್ನ ಚಿಲುಮೆ ಅಂತ ಕರಿತೀವಿ ಸ್ನೇಹಿತರೆ. ಇವು ಆಗಿನ ಕಾಲಕ್ಕೆ ಮಳೆ ನೀರಿಗಾಗಿ ನಿರ್ಮಾಣ ಮಾಡಿಕೊಂಡಿರತಕ್ಕಂಥ ಕಲ್ಯಾಣಿಗಳು ಸ್ನೇಹಿತರೆ, ಕುಡಿಯೋ ನೀರಿಗಾಗಿ. ಈ ತರ ಕಲ್ಯಾಣಿಗಳು 13 ಕಲ್ಯಾಣಿಗಳಿದಾವೆ ಸ್ನೇಹಿತರೆ ನಮ್ಮ ಏಕಶಿಲಾ ಬೆಟ್ಟದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನವಿಲು ದೊಣ್ಣೆ ತೋರಿಸ್ತೀನಿ. ಈಗ ಇಲ್ಲಿ ಇಡೀ ಕೋಟೆಗೆ ನೀರನ್ನು ಪ್ರೊವೈಡ್ ಮಾಡ್ತಾ ಇದ್ದಂಥ ಜಾಗ. ತುಂಬ ನವಿಲುಗಳಿತ್ತು ಅಂತ ಹೇಳ್ತಾರೆ. ಇಡೀ ಮಳೆ ಕೋಟೆಯಲ್ಲಿ ಎಲ್ಲಿ ಮಳೆ ಆದರೂ ಅಲ್ಲಿ ಬರುತ್ತೆ, ಅಲ್ಲಿದೆ, ಅಲ್ಲಿ ಬಂದು ಇದಕ್ಕೆ ಸೇರುತ್ತೆ ದೊಣೆಗೆ. ಇಲ್ಲಿಂದ ಮತ್ತೆ ಕೋಟೆ ಅಗಾಧವಾಗಿ ಶುರುವಾಗುತ್ತೆ. ಈಗ ನೋಡಿ, ಇದು ನಿಮಗೆ ಕಾಣ್ತಾ ಇರೋದು ಅರ್ಧ ಕೋಟೆ ಮಾತ್ರ. ಇದು ಮೊದಲನೇ ಕಲ್ಯಾಣಿ. ಮೊದಲನೇದು ಆನೆಬಾವಿ ಕಲ್ಯಾಣಿ, 2ನೇದು ಬಾತನ ಕಲ್ಯಾಣಿ, 3ನೇದು ಹಂಸದ ಕಲ್ಯಾಣಿ, 4ನೇದು ಹೆಬ್ಬಾವು ಕಲ್ಯಾಣಿ, 5ನೇದು ನೆಮ್ಮಲ್ ಕಲ್ಯಾಣಿ, 6ನೇದು ಮಾವುಲ್ ಕಲ್ಯಾಣಿ, 7ನೇದು ಸಿದ್ರ ಕಲ್ಯಾಣಿ, 8ನೇದು ದೊನೆಬಂಡೆ ಕಲ್ಯಾಣಿ, 9ನೇದು ಹನುಮನ್ ಕಲ್ಯಾಣಿ. ಈ ತರ 13 ಕಲ್ಯಾಣಿಗಳಿದಾವೆ ಸ್ನೇಹಿತರೆ. 13 ಕಲ್ಯಾಣಿಗೆ ಈ ತರ ಮೆಟ್ಲಿದೆ ಸ್ನೇಹಿತರೆ, ಆರಾಮಾಗಿರ್ದೋಗ್ಬೋದು. 13 ದೊಡ್ಡ ಕಲ್ಯಾಣಿ ಸ್ನೇಹಿತರೆ. ಆಮೇಲೆ ನೀವು ಚಿತ್ರದುರ್ಗ ಬೆಟ್ಟ ಕೇಳಿದಿರ ಸ್ನೇಹಿತರೆ, ಅದು 7 ಸುತ್ತಿನ ಕೋಟೆ. ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ ಬಂದು 10 ಸುತ್ತಿನ ಕೋಟೆ ಸ್ನೇಹಿತರೆ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಬೇಕಾದ್ರೆ ಕೌಂಟ್ ಮಾಡ್ಕೊಂಡು ಹೋಗಿದ್ರೆ ಸ್ನೇಹಿತರೆ, 10 ಸುತ್ತು ದಾಟ್ಕೊಂಡು ಮೇಲ್ಕೋಗ್ಬೇಕು ಸ್ನೇಹಿತರೆ, ಟಾಪ್ಗೆ ಹೋಗೋ ಅಷ್ಟೊತ್ತಿಗೆ. ಆಮೇಲೆ ಈ ತರ ಕಲ್ಲಿನ ಮಂಟಪಗಳು ಸ್ನೇಹಿತರೆ, ಇದು 4ನೇ ಕಲ್ಲಿನ ಮಂಟಪ ಸ್ನೇಹಿತರೆ.
ಇದ್ರ ಕೆಳಗಡೆ ಸಿಗೋದು 3ನೇ ಕಲ್ಲಿನ ಮಂಟಪ. ಕೋದಂಡಸ್ವಾಮಿ ದೇವಸ್ಥಾನದ ಆಪೋಸಿಟ್ ಸಿಗೋದು 2ನೇ ಕಲ್ಲಿನ ಮಂಟಪ. ನಿಮ್ಮನಲ್ಲಿ ಫೋನ್ ನಂಬರ್ ಕೇಳ್ತಾರಲ್ಲ ಸ್ನೇಹಿತರೆ, ಅಲ್ಲಿ ಬರ್ತಾ ಲೆಫ್ಟಲ್ಲಿ ಸಿಗುತ್ತೆ ಸ್ನೇಹಿತರೆ, ಅದು ಮೊದಲನೇ ಕಲ್ಲಿನ ಮಂಟಪ. ಇಲ್ಲಿ 2 ಕಂಬಿಗಳು ಬಿಟ್ಟು ಮುಂದೆ ಹೋದ್ಮೇಲೆ ಇಲ್ಲೊಂದು ಕಲ್ಲಿನ ಮಂಟಪ ಸಿಗುತ್ತೆ ಸ್ನೇಹಿತರೆ, ಅದು 5ನೇ ಸ್ನೇಹಿತರೆ. ಫುಲ್ ಟಾಪಲ್ಲಿ ಸಿಗೋದು 6ನೇ ಕಲ್ಲಿನ ಮಂಟಪ ಸ್ನೇಹಿತರೆ. ಎಷ್ಟಿದಾಗ ಕಟ್ಟಿಯಾರ ನೋಡಿ. ಇದು ಕಾವಲುಗಾರನ ಕೊಠಡಿ ಅಂತ. ಈ ಮುಖ್ಯ ದ್ವಾರ ಮುಚ್ಚಿಬಿಡ್ತಾರೆ. ಇದು ಕಾವಲುಗಾರನ ಕೊಠಡಿಯಿಂದ ಹೋಗೋಗ್ತಾರ ನೋಡಿ. ಹೀಗೆ 6 ಕಲ್ಲಿನ ಮಂಟಪಗಳು. ಆಮೇಲೆ ಜೈಲ್ ರೂಮ್ಗಳು ಸ್ನೇಹಿತರೆ, ಜೈಲ್ ರೂಮ್ ಅಂತಾರೆ, ಬಂದಿಖಾನೆ ಅಂತಾರೆ, ಸೆರೆಮನೆ ಅಂತಾರೆ ನೋಡಿ ಸ್ನೇಹಿತರೆ. ಇದು ನಿಮ್ಮ ಆಪೋಸಿಟ್ ಇಲ್ಲೊಂದು ಜೈಲ್ ರೂಮ್ ಐತೆ, ಇಲ್ಲೊಂದು ಜೈಲ್ ರೂಮ್ ಐತೆ, ಇಲ್ಲೊಂದು ಜೈಲ್ ರೂಮ್ ಐತೆ. ಈ ಜೈಲ್ ರೂಮ್ಗೆ ಆ ಕಡೆ 2 ಬಾಗಿಲಾಗ ಸ್ನೇಹಿತರೆ, ಅಲ್ಲಿ ಕಲ್ಲು ಹಾಕಿದ್ದೀವಿ, ಆರಾಮಾಗಿ ಹತ್ತಿ ಯಾರು ಬೇಕಾದ್ರೆ ನೋಡ್ಬೋದು. ಆಮೇಲೆ ಜೈಲ್ ರೂಮ್ನಲ್ಲಿ ಒಂದು ತೊಟ್ಟಿ ಐತೆ ಸ್ನೇಹಿತರೆ, ಇದು ಎಷ್ಟೈತೋ ಅಷ್ಟು ತೊಟ್ಟಿ, ಒಂದು 10 ಅಡಿ ಹೈಟು, ಒಂದು 10 ಅಡಿ ಉದ್ದ, 10 ಅಡಿ ಅಗಲ. ಅದು ನೀರಿಗೆ ಸ್ನೇಹಿತರೆ, ಅವ್ರು ಕುಡಿಯೋದಕ್ಕೂ ಸ್ನಾನಕ್ಕೂ ಎಲ್ಲ ನೀರಿಗೆ. ಅದಕ್ಕೂ 2 ಬಾಗಿಲಿದಾವೆ ಸ್ನೇಹಿತರೆ, 2 ರೆಕ್ಕೆ ಬಾಗಿಲು. ಅವ್ರನ್ನ ಕೆಳಗೆ ಇಳಿಸ್ಬಿಡೋದು, ಮತ್ತೆ ಬಾಗಿಲು ಹಾಕೊಳ್ಳೋದು, ಮೇಲೆ ತಾನೇ ಊಟಿ ತಿಂದ ಎಲ್ಲ ಕೊಡೋದು. ಆಮೇಲೆ ಅವ್ರಿಗೆ ಬೆಳಕಿಗೆ ಅಲ್ಲಲ್ಲಿ ಗವಾಶಿ ಅಂತ ಕಿಟಿಗಳಿದಾವೆ ಸ್ನೇಹಿತರೆ, ಟಾಪಲ್ಲಿ ಮಾಡೋರು ಆಗಿನ ಕಾಲಕ್ಕೆ, ಆ ಥರ ಇದೆ ಸ್ನೇಹಿತರೆ. ಆಮೇಲೆ ಈ ಬೆಟ್ಟದಲ್ಲಿ ಕಲ್ಲಲ್ಲಿ ಕೆತ್ತಿರತಕ್ಕಂಥ ಆಂಜನೇಯ ಸ್ವಾಮಿ ವಿಗ್ರಹಗಳು ಸ್ನೇಹಿತರೆ. ನೀವು ಕೆಳಗಡೆ ಬರ್ತಾ ನಿಮ್ಮನ್ನು ಫೋನ್ ನಂಬರ್ ಕೇಳ್ತಾರಲ್ಲ, ಅದ್ರ ಆಪೋಸಿಟ್ ಅಲ್ಲೊಂದು ನೀರಿನ ಟ್ಯಾಂಕಿ ಸಿಗುತ್ತೆ ಸ್ನೇಹಿತರೆ. ಅಲ್ಲಿ ಹೋಗ್ಬಿಟ್ರೆ ಆ ಥರ ಬೃಹದಾಕಾರ ಒಂದು ದೊಡ್ಡ ಕಲ್ಲು ಮೇಲೆ ಒಂದು ಗೋಪುರ ಕಟ್ಟೋರು ಸ್ನೇಹಿತರೆ. ಆ ಗೋಪುರದ ಕೆಳಗಡೆ ಒಂದು ಮೊದಲನೇ ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಸ್ನೇಹಿತರೆ, ಕೆತ್ತಿರೋದು. ಆಮೇಲೆ ನೀವು ಅಲ್ಲಿಂದ ಮುಂದಕ್ಕೆ ಬಂದರೆ ಕೋದಂಡಸ್ವಾಮಿ ದೇವಸ್ಥಾನದಲ್ಲಿ ಒಂದಿದೆ ಸ್ನೇಹಿತರೆ. ಆಮೇಲೆ ನೀವು ಅಂತರಾಳ ಭಾಗದಲ್ಲಿ ನೋಡೋಕೆ ಹೋದಾಗ ಆ ಕೋಟೆಯಲ್ಲಿ ಈ ಥರ ಒಂದು ಕಂಬ ಕಾಣುತ್ತೆ ಸ್ನೇಹಿತರೆ, ಆ ಗೋಡೆಯಲ್ಲೇ ಐತೆ ಕಂಬ. ಅಲ್ಲಿ ನೋಡಿದ್ರೆ ಸ್ನೇಹಿತರೆ, ಒಂದು ನಿಂತಿರೋದೊಂದು, ಕೂತಿರೋದೊಂದು, ಅಲ್ಲಿಗೆ 4 ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ಕಾಣಿಸುತ್ತೆ, ಇದರಲ್ಲಿ ಒಂದು ಕಟ್ಟಾರೆ ಆಂಜನೇಯ ಸ್ವಾಮಿ ವಿಗ್ರಹ. ಇದು 5ನೇ ವಿಗ್ರಹ ಸ್ನೇಹಿತರೆ. ಆಮೇಲೆ ಇದೇ ತರ ಕಲ್ಯಾಣಿಯಲ್ಲಿ ಒಂದು ಐತೆ, ಅಲ್ಲಿ ಫೈಟ್ ಮಾಡ್ತೀವಿ ಸ್ನೇಹಿತರೆ, ಅದು 6ನೇ ವಿಗ್ರಹ ಸ್ನೇಹಿತರೆ. ಆಮೇಲೆ ಚಿಕ್ಕದಾಗಿ ದೇವಸ್ಥಾನ ಕಟ್ಟವ್ರಲ್ಲ, ಅದು 7ನೇ ವಿಗ್ರಹ ಸ್ನೇಹಿತರೆ. ಆಮೇಲೆ ಟಾಪಲ್ಲಿ ಹನುಮನ ಕಲ್ಯಾಣಿ ಅಂತ ಇದೆ ಸ್ನೇಹಿತರೆ, ಅದು 8ನೇ ಸ್ನೇಹಿತರೆ. ಆಮೇಲೆ ನಮ್ಮ ಏಕಶಿಲಾ ಬೆಟ್ಟದಿಂದ ಒಂದು ಇದೆ ಸ್ನೇಹಿತರೆ, ಅದು 9ನೇ ಸ್ನೇಹಿತರೆ. ಆಮೇಲೆ ಕೆಳಗಡೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರೋಲ್ಲ, ಅಲ್ಲೊಂದು ವಿಗ್ರಹ ಇದೆ ಸ್ನೇಹಿತರೆ, ಅದು 10ನೇದು. ಟಾಪಲ್ಲಿರೋ ಕಣ್ಣುಗಳನ್ನ ತುಪ್ಪಚ್ಚ ಕಣಿದ ಅಂತ ಕರೀತಾರೆ ಸ್ನೇಹಿತರೆ. ತುಪ್ಪಚ್ಚ ಕಣಿದ ಅಂತ ಯಾಕೆ ಕರೀತಾರೆ ಅಂದ್ರೆ, ನಮ್ಮ ಏಕಶಿಲಾ ಬೆಟ್ಟಕ್ಕೆ 21 ಬಾಗಿಲು ಮುಟ್ಬಿಟ್ರೆ ಸ್ನೇಹಿತರೆ, ಬೇರೆ ಕಡೆಯಿಂದ ಎಲ್ಲ ಹಸಿ ಒಳಗಡೆ ಬರೋಕ್ಕಾಗಲ್ಲ ಸ್ನೇಹಿತರೆ. ಅಕಸ್ಮಾತ್ ಯಾರನ್ನ ಬೆಟ್ಟದ ಹಿಂದ್ಗಡೆ ಏನನ್ನ ಹತ್ಬರಕ್ಕೆ ಬಂದ್ರೆ, ಅಲ್ಲಿ ಶೇಖರಣೆ ಮಾಡಿರೋ ಜೇನುತುಪ್ಪ ಅವ್ರ ಮೇಲೆ ಸುರಿಯೋರಂತೆ ಸೇರಿಸಿದ್ರೆ ಜಾರ್ ಬೀಳ್ಲಿ ಕೆಳಗಡಿಕೆ ಅಂತ. ಅದಕ್ಕಾಗಿ ಟಾಪಲ್ಲಿರೋ ಕಾಂಡಿಗಳನ್ನ ತುಪ್ಪಚ್ಚ ಕಾಣಿಸ ಅಂತ ಕರೀತಾರೆ ಸ್ನೇಹಿತರೆ. ಮತ್ತೆ ನಮ್ಮ ಈ ಏಕಶಿಲಾ ಬೆಟ್ಟಕ್ಕೆ ಮೊದಲಿದ್ದ ಹೆಸರು ಮದ್ದಗಿರಿ ಅಥವಾ ಮಧ್ವಗಿರಿ ಅಂತ ಸ್ನೇಹಿತರೆ. ಮದ್ದಗಿರಿ ಅಂತ ಯಾಕೆ ಕರೆಯೋರು ಅಂದ್ರೆ ಸ್ನೇಹಿತರೆ, ಇಲ್ಲಿ ಒಂದು ರೂಮ್ ಇದು 100 ಅಡಿ ಉದ್ದ ಇದೆ ಸ್ನೇಹಿತರೆ, 50 ಅಡಿ ಆಳ ಇದೆ ಸ್ನೇಹಿತರೆ. ಅದರಲ್ಲಿ ಹಾಫ್ ಡಿವೈಡ್ ಮಾಡೋರು ಸ್ನೇಹಿತರೆ. ಹಾಫ್ ರೂಮ್ ಜೈಲ್ ರೂಮು, ಇನ್ನು ಹಾಫ್ ರೂಮ್ ಮದ್ಗುಂಡ ರೂಮ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಕಲ್ಲು ಮೇಲೆಲ್ಲ ಅಲ್ಲೆಲ್ಲ ಲೈಸಾಗೈತೆ, ಇದು ಕಾಣಿಸ್ತೈತಲ್ಲ ನಿಮ್ಗೆ ಇದು ಸ್ನೇಹಿತರೆ, ಅದು ಮೊದ್ದು ಸ್ನೇಹಿತರೆ. ಅಂದ್ರೆ ನಮ್ಮ ಗನ್ನಿಗೂ ಪಿರಂಗಿಗೂ ಬಳಸೋದಕ್ಕೆ, ಬೆಂಕಿ ಹತ್ಕೊಳ್ಳೋದಕ್ಕೆ ಅದು ಇಷ್ಟೇದಪ್ಪ ಕಲ್ಲು ಇರುತ್ತೆ ಸ್ನೇಹಿತರೆ. ಅದನ್ನ ತಂದಿಲ್ಲ ಹಾಕೊಂಡು ಒಂದು ಗುಂಡ್ಕಲ್ ತಗೊಂಡು ಅದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಳ್ಳೋ ಸ್ನೇಹಿತರೆ. ಪುಡಿ ಮಾಡಿಕೊಂಡು ಅದನ್ನ ಗನ್ನಿಗೂ ಪಿರಂಗಿಗೂ ಬೆಂಕಿ ಹತ್ಕೊಳ್ಳೋಕ್ಕೆ ಬಳಸೋರಂತೆ ಸ್ನೇಹಿತರೆ. ನೋಡಿ, ಇದು ತುಪಾಕಿಗಳನ್ನು ಇಟ್ಬಿಟ್ಟು ಅದನ್ನು ಶತ್ರುಗಳನ್ನು ಏಮ್ ಮಾಡೋರು. ಇದು ವಾಚ್ ಟವರ್ ಥರ ನೋಡಿ, ನೋಡಿದ್ರೆ ಎಂಟೈರ್ ಸಿಟಿ ಕಾಣುತ್ತೆ. ಇದು ವಾಚ್ ಟವರ್. ಈ ಥರದ ವಾಚ್ ಟವರ್ಗಳನ್ನು ಅಲ್ಲಲ್ಲಿ ಹಾಗಾಗಿ ಇಟ್ಟಿರ್ತಾರೆ, ಎಲ್ಲ ದಿಕ್ಕಿಗೂ ಇಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದಿದೆ, ನಾವು ಬಂದಿದ್ದ ದಾರಿ. ಆ ಥರದ ವಾಚ್ ಟವರ್ಸ್ ನೋಡಿ ಎಲ್ಲ ಕಡೆ ಇದೆ. ಈ ಥರದ ವಾಚ್ ಟವರ್ಸ್, ಅದೇ ಥರದ ಒಂದು ವಾಚ್ ಟವರ್ ಮೇಲೆ ನಾವಿದ್ದೀವಿ. ನಿಮ್ಗೆ ಉದಾಹರಣೆಗೆ ಆ ಕೋಟೆಯಲ್ಲಿ ಗ್ಯಾಪ್ ಕಾಣ್ತ ನೋಡಿ ಸ್ನೇಹಿತರೆ, ಆ ಚಿಕ್ಕದಾಗಿರೋ ಗ್ಯಾಪು ಗನ್ ಫೈರ್ ಮಾಡಕ್ಕೆ ಸ್ನೇಹಿತರೆ. ಕೆಲವು ಕಡೆ ಲಾಂಗ್ ಗ್ಯಾಪ್ ಇದೆ ಸ್ನೇಹಿತರೆ, ಅದು ಪಿರಂಗಿ ಶೂಟ್ ಮಾಡಕ್ಕೆ ಸ್ನೇಹಿತರೆ. ಇದೊಂದು ಉದಾಹರಣೆ ಸ್ನೇಹಿತರೆ. ಆಮೇಲೆ ನೀವು ನಮ್ಮ ಏಕಶಿಲಾ ಬೆಟ್ಟದಿಂದ ಹೋಗ್ಬಿಟ್ರೆ, ನಮ್ಮ ಏಕಶಿಲಾ ಬೆಟ್ಟಕ್ಕೆ ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಸ್ನೇಹಿತರೆ. ಆ ಕಡೆ ಸುಮಾರಾಗಿರೋ ಒಂದು ಗುಡ್ಡೆಯಲ್ಲಿ ಒಂದು ಸಿದ್ದೇಶ್ವರ ಸ್ವಾಮಿ ವಿಗ್ರಹ ಇದೆ ಸ್ನೇಹಿತರೆ. ಆ 2 ಮಧ್ಯೆ ಒಂದು ನೀರಿನ ಕಟ್ಟೆ ನಿಲ್ಲಿಸ್ತಾರೆ ಸ್ನೇಹಿತರೆ.
ಆ ನೀರಿನ ಕಟ್ಟೆ ಮೇಲೆ ನಿಂತ್ಕೊಂಡು ನಮ್ಮ ಏಕಶಿಲಾ ಬೆಟ್ಟ ನೋಡಿದಾಗ ನಿಮಗೆ ಮಲಗಿರೋ ಮದ ಆನೆ ಕಣ್ಣಂಗೆ ಕಾಣಿಸ್ತದೆ ಸ್ನೇಹಿತರೆ. ಈ ಎರಡು ಆನೆಗೆ ಮಧ್ವಗಿರಿ ಅಂತ ಸ್ನೇಹಿತರೆ. ಮತ್ತೆ ಮಧುಗಿರಿ ಅಂತ ಹೆಂಗಾಯ್ತು ಅಂದ್ರೆ ಸ್ನೇಹಿತರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅನ್ನೋ ಕವಿಗಳು ನಮ್ಗೆಲ್ಲರೂ ಚಿರಪರಿಚಿತರ ಸ್ನೇಹಿತರೆ. ಅವರು ನಮ್ಮ ಮಧುಗಿರಿಯಲ್ಲಿ AC ಆಗಿದ್ದಾರಂತೆ ಸ್ನೇಹಿತರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರಂತೆ. ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ನಮ್ಮ ಬೆಟ್ಟ ನಾವು ಹೆಂಗೆ ಇವತ್ತು ವಿಸಿಟ್ ಕೊಟ್ಟಿದ್ವೋ ಆ ಥರ ಈ ಬೆಟ್ಟಕ್ಕೆ ವಿಸಿಟ್ ಕೊಟ್ಟರಂತೆ ಸ್ನೇಹಿತರೆ. ಈ ಬೆಟ್ಟಕ್ಕೆ ತುಂಬ ಹೆಜ್ಜೆನೀರಿದ್ದಕ್ಕೆ ಅವ್ರು ಏನು ಮಾಡಿದ್ರಂತೆ ಸ್ನೇಹಿತರೆ, ಮಧುಗಿರಿ, ಮಧು ಅಂದ್ರೆ ಜೇನು, ಗಿರಿ ಅಂದ್ರೆ ಬೆಟ್ಟ, ಮಧುಗಿರಿ ಅಂತ ಕವಿ ಬೆಟ್ಟಕ್ಕೆ ನಾಮಕರಣ ಮಾಡಿದ ಸ್ನೇಹಿತರೆ. ಇನ್ನೊಂದು ಸ್ನೇಹಿತರೆ, ನಮ್ಮ ಏಕಶಿಲಾ ಬೆಟ್ಟಕ್ಕೆ ಕೆಲವರು ಬಂದಿರೋರು ಏನ್ ಕೇಳ್ತಾರೆ ಅಂದ್ರೆ, ಅಣ್ಣ ರಾಜರ ಮನೆಗಳೆಲ್ಲವನ್ನ ಅವ್ರು ಎಲ್ಲಿ ವಾಸ ಇದ್ರು ಅಂತಾರೆ. ಈಗ ಕೆಳಗಡೆ ನೀವು ಟಿವಿಲಾರು ಕಾರ್ ಪಾರ್ಕ್ ಮಾಡಿದಿರಲ್ಲ, ಆ ಬಿಲ್ಡಿಂಗ್ಸ್ ಏನವ ಅವೆಲ್ಲ ಆಗಿನ ಕಾಲದ ರಾಜರ ಮನೆಗಳು, ರಾಜ ದರ್ಬಾರ್ ಮಹಲ್ ಅವೆಲ್ಲ ಅವೇ ಕಣಕ ಕೆಳಗಡೆ ಇರೋವು. ಆಮೇಲೆ ಇನ್ನೂ ಕೆಲವರು ಬಂದು ಕೇಳ್ತಾರೆ, ಅಣ್ಣ ಇಷ್ಟಿದ್ದಪ್ಪ ಕಲ್ಲುಗಳು ಎಲ್ಲ ಹೊತ್ಕೊ ಬಂದ್ರ ಅಂತಾರೆ. ಅಕ್ಕ ಎಲ್ಲಿಂದ ತಂದಿಲ್ಲ ನೋಡಿ, ಈ ಥರ ದೊಡ್ಡ ದೊಡ್ಡ ಕಲ್ಲು ಬಂಡಿಗಳಿರ್ತಾವಲ್ಲ ಅವನ್ನ ಯಾವ ಸೈಜ್ ಬೇಕು ಆ ಥರ ಕಟ್ ಮಾಡಿಕೊಂಡು ಎಲ್ಲ ಇದೆ ಮಾಡ್ಕೊಂಡು. ಮತ್ತೆ ಅಣ್ಣ ಆಗಿನ ಕಾಲಕ್ಕೆ ಸಿಮೆಂಟ್ ಇಲ್ವಲ್ಲ ಏನು ಮಾಡಿದ್ರ ಅಣ್ಣ ಅಂತ ಕೇಳ್ತಾರೆ. ಅಕ್ಕ ಗಾರೆ ನೋಡಿ, ಆನೆಬಾವಿ ಕಳ್ಳೆನಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ಒಂದು ಈಚಲುಗಳ ಗುಂಪೈತೆ. ಅಲ್ಲಿ ಈ ಥರ ರೌಂಡ್ ಆಗಿರೋ ಕಲ್ಲುಗಳು 5 ಕಲ್ಲಿದ್ವು. ಒಂದು ಕಲ್ಲು ಯಾರೋ ಹುಡುಗರು ಕಲ್ಯಾಣಿಗೆ ಹೋಗ್ಬಿಟ್ರಿ, ಇನ್ನು 4 ಕಲ್ಲು ಅಲ್ಲವೇ. ಅದಕ್ಕೆ ಮಧ್ಯ ತೂತೈತೆ ದೊಡ್ಡ ಕಲ್ಲುಗಳು. ಅದಕ್ಕೆ ಒಂದು ಕಡ್ಡಿ ಹಾಕಿರೋದು ದಪ್ಪಕ್ಕಿರೋದು, ಅಲ್ಲಿ 4 ತೊಟ್ಟಿ ಮಾಡೋರೆ. ಒಂದು ತೊಟ್ಟಿ ನೀರಿಗೆ, ಇನ್ನು 3 ತೊಟ್ಟಿ ರೆಡಿಯಾಗಿರೋ ಗಾರೆ ಹಾಕೊಳ್ಳೋದಕ್ಕೆ. ಈಗಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದಿರೋದೆಲ್ಲ ಸುಣಕಲ್ಲು. ಅದು ಬೆಟ್ಟದಿಂದ ಐತೆ ಸುಣಕಲ್ಲು. ಆಗಿನ ಕಾಲಕ್ಕೆ ಅವ್ರು ಏನು ಮಾಡೋರಂತೆ, ಕತ್ತೆ ಕುದುರೆ ಆನೆ ಮೇಲೆ ಎಲ್ಲ ಇಲ್ಲಿಗೆ ಸಾಗಿಸ್ಕೊಂಡು ಇಲ್ಲೆಲ್ಲ ರೆಡಿ ಮಾಡ್ಕೊಂಡು, ಏನು ಒಂದು 30 ಬಂಡಿ ಮಳ್ಳು ಹಾಕೋದು, ಒಂದು 30 ಬಂಡಿ ಸುಣಕಲ್ಲು ಹಾಕೋದು, ಒಂದು ವೇಸ್ಟ್ ಬೆಲ್ಲ ಹಾಕೋದು, ವೇಸ್ಟ್ ಕೋಳಿ ಮೊಟ್ಟೆ ಇಷ್ಟು ಹಾಕೋದು, ಆಮೇಲೆ ಈ ಜೇನು ಕಿತ್ತಿರ್ತಾರಲ್ಲ ಅದು ಮೇಣ ಅಂತ ಇರುತ್ತೆ, ಅದನ್ನು ಸ್ವಲ್ಪ ಹಾಕೋದು, ಗಾರೆ ಹರಿಯೋದು. ಇಷ್ಟು ಬೆಟ್ಟಕ್ಕೂ ಎಲ್ಲ ಇಲ್ಲೇ ಗಾರೆ ಹರಿದಿರೋದು. ನಮ್ಮ ಇದು ಏಕಶಿಲಾ ಬೆಟ್ಟ ತುಂಬ ಚೆನ್ನಾಗೈತೆ. ಇನ್ನು ಇದು ಏನಾಗಿತ್ತಂದರೆ 7 ವರ್ಷದಿಂದ ಆಚೆ ಕಡೆ ಅವಾಗ ಇನ್ನೂ ನಮ್ಮ ಪ್ರವಾಸೋದ್ಯಮ ಇಲಾಖೆ ಸೇರಿರಲಿಲ್ಲ. ಆವಾಗ ಕೋರ್ಟು, ತಾಲೂಕು ಆಫೀಸು, ಪಂಚಾಯತ್ ಆಫೀಸು ಎಲ್ಲ ಇದರೊಳಗಡೆ ಇತ್ತು. ಈಗೆಲ್ಲ ಖಾಲಿ ಮಾಡ್ತಾವ್ರಿ, ಇಲ್ಲ ಆಫೀಸ್ಗಳು ಯಾವಿಲ್ಲ. ಏನು ಈಗ ನಮ್ಮ ಸರ್ಕಾರದವ್ರು ಇದ್ರ ಬಗ್ಗೆ ಸ್ವಲ್ಪ ಮನಸ್ಸು ಮಾಡಿಬಿಟ್ಟು, ಈಗ ಕೆಳಗಡೆ ಅಲ್ಲೊಂದು 3 ಎಕರೆ ಐತೆ, ಅದನ್ನೊಂದು ಪಾರ್ಕ್ ಮಾಡಿ ಅನುಕೂಲ ಮಾಡಿಬಿಟ್ಟು, ಇದೊಂದು ಇಲ್ಲಿ ಒಂದು 2 ಎಕರೆ ಸಿಗುತ್ತೆ ಬಯಲು, ಇದನ್ನ ಪಾರ್ಕ್ ಮಾಡಿ ಏನೋ ಬರೋರ ಹತ್ರ ಒಂದು 50 ರೂಪಾಯಿ ಫೀಸ್ ಇದಿಲ್ ಮಾಡಿಬಿಟ್ಟು ಬರೋರಿಗೆಲ್ಲ ಅನುಕೂಲ ಮಾಡಿಕೊಟ್ಬಿಟ್ರೆ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಜನ ಬರ್ತಾರಂತ ನಾವು ಒಂದು ಆಕಾಂಕ್ಷೆ ಪಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬೋಲೋ ಭರತ್ ಮಾತಾ ಕೆ ಜೈ, ಬೋಲೋ ಭರತ್ ಮಾತಾ ಕೆ ಜೈ, ಬೋಲೋ ಭರತ್ ಮಾತಾ ಕೆ ಜೈ. ಶ್ರೀ ಸದ್ಗುರುನಾಥ ನಮೋ ನಮಃ. ತುಂಬ ಧನ್ಯವಾದಗಳು ನಾಗರಾಜ್. ನೋಡಿದ್ರಾ ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ರು ಅಂದರೆ, ಅಷ್ಟು ಅದ್ಭುತವಾಗಿ. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದು 10 ಸುತ್ತಿನ ಕೋಟೆ ಅಂತ. ನಾವೆಲ್ಲರೂ ಕೂಡ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗಿಂದ ಬರ್ತಿದ್ದೀವಿ. ಇದು 7 ಸುತ್ತಿನ ಕೋಟೆ ಅರಿ, ಇದು 10 ಸುತ್ತಿನ ಕೋಟೆ ಅಂತ ಹೇಳ್ತಾರಂತೆ. ನಮ್ಗೆ ಯಾರಿಗೂ ಗೊತ್ತಿರಲ್ಲ 10 ಸುತ್ತಿನ ಕೋಟೆ ಅಂತ. ಭಾಳ ಅದ್ಭುತವಾಗಿ ಹೇಳಿದ್ರು ನಾಗರಾಜ್ ಅವರು. ಈ ಕೋಟೆಗಳು ಮತ್ತು ಬಾಗಿಲು ಮತ್ತು ಈ ಇತಿಹಾಸ ಕೇಳೋಕ್ಕೆ ಭಾಳ ಮಜಾ ಇರುತ್ತೆ. ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಒಂದ್ಸತಿ ಬನ್ನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲಿ ಸುಮಾರಷ್ಟು ವಿಚಾರಗಳನ್ನು ಇನ್ನೂ ಕೇಳೋದಿದೆ. ಹೇಳೋರು ಚೆನ್ನಾಗಿದ್ಬಿಟ್ರೆ ತುಂಬ ಕೇಳ್ಬೋದು. ಸೂಪರಾಗಿದೆ. ಎಲ್ಲ ಬನ್ನಿ ಇನ್ನೊಂದ್ಸತಿ. ನನಗೆ ಗೊತ್ತಿರಲ್ಲ ಇದು 10 ಕೋಟೆ 10 ಸುತ್ತಿನ ಕೋಟೆ ಅಂತ ಗೊತ್ತಿರಲ್ಲ. ಆದರೆ ಇದು 7 ಸುತ್ತಿನ ಕೋಟೆ ಅಂದ್ಕೊಂಡಿದ್ವಿ. ಚಿತ್ರದುರ್ಗ 7 ಸುತ್ತಿನ ಕೋಟೆ ಆದರೆ ಇದು 10 ಸುತ್ತಿನ ಕೋಟೆ ಅಂತೆ. ಆಯಿತಾ, ನನಗೂ ಗೊತ್ತಿರಲ್ಲ, ಇವತ್ತೇ ಗೊತ್ತಾಗಿದ್ದು ನನಗೆ. ಭಾಳ ಚೆನ್ನಾಗಿ ಹೇಳಿದ್ರು ನಾಗರಾಜ್ ಅವರು. ಅವರಿಗೆ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಅಗಾಧವಾದಂಥ ಕೋಟೆ ಕಟ್ಟಿರೋರು ಅವ್ರ ಹೆಸರು ಬರ್ಕೊಂಡಿಲ್ಲ, ಈ ಪಾಪಿಸ್ಟ್ಗಳು ಬರ್ಕೊಂಡವ್ರು ನೋಡಿ. ಇಲ್ಲಿ ಎಲ್ಲ ಕಡೆಯಲ್ಲೂ ಈ ಥರದೊಂದು ಇದನ್ನು ದಯವಿಟ್ಟು ಹಾಳು ಮಾಡಬೇಡಿ. ಯಾಕೆಂದರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂಥ ದೊಡ್ಡ ಅತ್ಯದ್ಭುತ ಆಸ್ತಿ ಅಂದರೆ ಇದೆ. ಆದರೆ ಏನೋ ಬರೆದಿದ್ದೀರಾ ಇಲ್ಲಿ, ಏನದು ನೋಡ್ಬೋದಾ ಅಣ್ಣ? ಇದು ನೋಡಿ, ಇದರಲ್ಲಿದೆ. ಇದು ಗ್ರಂಥ ಐತಲ್ಲ, ಪರತತ್ವ ಕಾವ್ಯ ಅಂತ. ಇದು ಪರತತ್ವ ಕಾವ್ಯ ಅಂತ ಗ್ರಂಥ ಕಾರಣ. ಇದು ಭಸ್ಮಾಪುರಿ ಶಿವಲೇರಿ ಶಿವಮೂರ್ತಿ ಸ್ವಾಮಿ ಅಂತ ಬರ್ದಿರೋದು. ಇದರಲ್ಲಿ ಕೆಲವು ಷಟ್ಪದಿ ಪರಾಮಾರ್ಥ ಷಟ್ಪದಿ ಅಲ್ವಾ ಇದು? ಹೌದು, ಇದು ಗೊತ್ತು, ನಾನು ಓದಿದ್ದೀನಿ. ಇವು ನಾವು ಇದು ಸ್ವಾಮಿ ದೀಕ್ಷೆ ತಗೊಂಡಿದ್ದೀವಣ್ಣ. ಕೆಲವು ಕಡೆ ಎಲ್ಲ ಭಜನೆ ಪ್ರೋಗ್ರಾಮ್ಗೆಲ್ಲ ಓಡ್ತಾ ಇದ್ದೇವೆ. ಅದಕ್ಕೆ ನಾವು ಇದನ್ನು ಬರ್ಕೊಂಡು ಭಜನೆ ಪ್ರಾಕ್ಟೀಸ್ ಮಾಡ್ತೀರಾ? ಅಕ್ಕ, ಒಬ್ಬ ಮಾಸ್ಟರ್ ಆಗಲಿ, ಒಬ್ಬ ಲೆಕ್ಚರ್ ಆಗಲಿ, ಒಬ್ಬ ಪ್ರೊಫೆಸರ್ ಆಗಲಿ, ಬೆಳಿಗ್ಗೆ ಕ್ಲಾಸಲ್ಲಿ ಹೋಗಿ ಪಾಠ ಮಾಡಬೇಕು. ಇವತ್ತು ಫಸ್ಟ್ ಅವ್ರ ಮನೇಲಿ ರೆಡಿ ಆಗಬೇಕು. ರೆಡಿ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರು ಪಟ ಹೇಳ್ಬೇಕು. ಅದು ಕರ್ತವ್ಯ. ಈಗ ನಾವು ಇಲ್ಲಿ ರೆಡಿ ಮಾಡಿಕೊಂಡ್ರೆ ಅಲ್ಲಿ ಸಾವಿರಾರು ಜನ ಕೂತಿರ್ತಾರಣ್ಣ.
ನಾವು ಅಲ್ಲಿ ಆಡ್ಬೇಕಾದ್ರೆ ಇಲ್ಲ ತುಂಬ ಚೆನ್ನಾಗಿ ಹೇಳ್ತೀರಾ ಬಿಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇಳ್ತೀರಾ. ಅಲ್ಲ, ಪರಮಾತ್ಮ ಅಲ್ಲ, ನಾವು- ಏಕೆಂದ್ರೆ ಅಣ್ಣ ನಾವ್ ಹೇಳಕ್ ಯಾರಣ್ಣ, ಆ ಪರಮಾತ್ಮ ನುಡಿಸಿದಾಗ ನಾವು ಬಾಯಿ ನುಡಿಬೋದು ಅಷ್ಟೇ. ಪರಮಾತ್ಮ ನುಡಿಸಿದ್ರು ಒಂದು ನಿಮಿತ್ತ ಬೇಕಲ್ವಾ, ಅಣ್ಣ, ಆ ನಿಮಿತ್ತ ನೀವು. ಏನ್ ಹೇಳಿದ್ರು ನೋಡ್ರಿ, ನಾವು ಒಂದು ರಾಗಿ ಕಾಳು ಅದನ್ನು 100 ಭಾಗ ಮಾಡಿದ್ರು ಒಂದಷ್ಟು ನಮ್ಮ ಕೈಲಿ ಹೇಳಕ್ಕಾಗಲ್ಲ. ಆ ಯಪ್ಪ ಹೆಂಗ್ ನುಡಿಸ್ತಾನೆ ಅಷ್ಟೇ. ಅದ್ ನಿಜ, ಅದ್ ನಿಜ. ನಾವು ಇವೇನು ಹೇಳಿದ್ರು ಆ ಯಪ್ಪನಿಂದ ಅಷ್ಟೇನೆ, ನಾವ್ಯಾರನ್ನ ಹೇಳೋದಕ್ಕೆ ಮಾಡೋದಕ್ಕೆ. ತುಂಬ ಸಂತೋಷ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು, Thanks. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.